ಸೊ ಈಕೆ ಕೇಳಿರೋದೇನು ಅಂದರೆ, ಕೆಟ್ಟ ಕನಸು ಬಿದ್ದಿದೆ, ನನಗೆ ಯಾಕೆ ಈ ರೀತಿ ಕೆಟ್ಟ ಕನಸು ಬಿತ್ತು, ಇದರ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡಿ ಅಂತ. ನೋಡಮ್ಮ, ಕನಸುಗಳು ಕೆಟ್ಟದ್ದು ಬೀಳ್ತವೆ, ಒಳ್ಳೇದು ಬೀಳ್ತವೆ, ವಿಚಿತ್ರವಾಗಿರೋದು, ವಿಭಿನ್ನವಾಗಿರೋದು, ವಿಶೇಷವಾಗಿರುವಂತಹ ಕನಸುಗಳು ಬೀಳ್ತವೆ. ಖಂಡಿತವಾಗ್ಲೂ ಎಲ್ಲ ಕನಸುಗಳಿಗೂ ಕೂಡ ಆ ರೀತಿ ಪ್ರಿಡಿಕ್ಷನ್ ಮಾಡ್ತಾ ಹೋದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಕನಸು ಅಂದರೆ ವಿಚಿತ್ರ, ಕಲ್ಪನೆ ಅಂತಂದ್ರೆ ಏನನ್ನು ಬೇಕಾದ್ರೂ ಕಲ್ಪಿಸ್ಕೊಳ್ಬಹುದು. ಆದರೆ ಅದೇ ರೀತಿ ಕನಸಲ್ಲೂ ಕೂಡ ಕಲ್ಪನೆಗಳು ವಿಚಿತ್ರವಾಗಿರೋದು ಬರ್ತವೆ. ಆದ್ರಿಂದ ನೀವು ಅದಕ್ಕೆ ಎಲ್ಲ ರೀತಿಯ ಕನಸುಗಳಿಗೆಲ್ಲ ನಾವು ಅರ್ಥ ಕೊಟ್ಕೊಂಡು ಅದರ ಪ್ರಕಾರವಾಗಿ ಜೀವನ ಸಾಗಿಸ್ತೀನಿ ಅಂದರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ನಾನು ಕೂಡ ನನ್ನ ಬಳಿ ಬಂದಂತಹ ಕೆಲವೊಬ್ಬರು ಸಮಸ್ಯೆಗೆ ಪರಿಹಾರ ಬೇಕು ಅಂತ ಬಂದವರಿಗೆ ಕನಸುಗಳನ್ನು ಹೇಳಿ ಅಂತ ಹೇಳ್ತೀನಿ. ಅದು ಯಾಕೆ ಅಂತಂದರೆ, ನನ್ನ ಒಂದು ಡೈರೆಕ್ಷನಲ್ಲಿ ಇರ್ತೀರ, ಆದ್ರಿಂದ ಹೇಳ್ತೀನಿ. ಆಗಬೇಕಾದ್ರೆ ನಿಮಗೆ ನಾನು ಉತ್ತರ ಕೊಡಬಹುದು. ನಿಮಗೆ ದಿನನಿತ್ಯ ಬೀಳೋ ಕನಸುಗಳಿಗೆಲ್ಲ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ನಿಜವಾಗ್ಲೂ ಅದಕ್ಕೆ ಉತ್ತರ ಬೇಕು ಅಂದರೆ ನನ್ನ ಹತ್ರ ಬನ್ನಿ, ನಿಮ್ಮ ಪೂರ್ವಾಪರಗಳನ್ನು ತಿಳ್ಕೊಂಡ ನಂತರ ಬೇಕಾದರೆ ನಿಮಗೆ ಉತ್ತರ ಕೊಡ್ತೀನಿ ಹೊರತು ಖಂಡಿತವಾಗ್ಲೂ ಆ ರೀತಿ ಉತ್ತರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸುಮ್ಮನೆ ಜಸ್ಟ್ ಒಂದು. ನಮಸ್ತೆ ಗುರುಜಿ, ನನ್ನ ಹೆಸರು ನಿಖಿತಾ ರಶ್ಮಿ. ನಾನು ಇವತ್ತೇನು ಒಂದು ಹೇಳಬೇಕು ಅಂತ ಇದ್ದೀನಿ ಅಂದ್ರೆ, ಮಲ್ಕೊಂಡಿದ್ದೆ ಇವತ್ತು ಮಧ್ಯಾಹ್ನ, ಒಂದು ಕೆಟ್ಟ ಕನಸು ಬಿದ್ಬಿಟ್ಟಿದೆ ಸರ್ ಗುರುಗಳೇ. ಸೊ ಕೆಟ್ಟ ಕನಸು ಬಿದ್ದಿದೆ, ಜನರಲ್ ಆಗಿ ಉತ್ತರ ಕೊಡ್ಬೇಕಂದ್ರೆ ಅದಕ್ಕೇನು ಭಯ ಬೀಳುವಂಥ ಅವಶ್ಯಕತೆ ಇಲ್ಲಮ್ಮ. ಕನಸಲ್ಲಿ 0% ಇಂದ ಹಿಡಿದು 100%ವರೆಗೂ ಹೆಚ್ಚು ಕಡಿಮೆಗಳಾಗ್ತಾನೆ ಇರ್ತವೆ. ಅದಕ್ಕೆಲ್ಲ ಮಾನ್ಯತೆ ಆದ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ. ನಿನಗೆ ನಿಜವಾಗ್ಲೂ ಏನಾದರೂ ಕನಸು ಬಿದ್ದು ಭಯ ಆಗಿದ್ರೆ ಹೋಗಿ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗು, ಸ್ವಲ್ಪ ಮಕ್ಕದ ಮೇಲೆ ನೀರು ಹಾಕಿಸ್ಕೋ, ಒಂದು ತಾಯ್ತ ಕಟ್ಕೋ, ಅಥವಾ ಪ್ರದಕ್ಷಿಣೆ ಹಾಕು ನವಗ್ರಹಗಳಿಗೆ. ನಿನಗೆ ಹಂಗೂ ಸಮಾಧಾನ ಆಗಲಿಲ್ಲ ಅಂದರೆ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗು, ನದಿಲಿ ಮುಳುಗ್ಬಿಟ್ಟು ಬಾ, ಸಮುದ್ರದಲ್ಲಿ ಸ್ನಾನ ಮಾಡು. ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಸಮಸ್ಯೆಗಳಿಗೆ ಈ ರೀತಿ ಪರಿಹಾರ. ಇನ್ನು ವಿಶೇಷವಾಗಿ ನಿಮ್ಮ ಅಧ್ಯಯನ ಮಾಡಿ ಆನಂತರ ಬರುವಂಥ ಉತ್ತರ ಅದು ಬೇರೆ ಇರ್ತದೆ, ಅದು ನೇರವಾಗಿ ಬಂದವ್ರಿಗೆ ಮಾತ್ರ. ಸೊ ಆ ರೀತಿ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲದಿರ ಹೇಳೋದಕ್ಕೆ ಸಾಧ್ಯವಿಲ್ಲ.